ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರೆ, ವೆಲ್ಕಮ್ ಟು ಲೆವ್ರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವರ್ಕ್ ಬಿಹೈಂಡ್ ಯುವರ್ ಡಿಸೈರ್ಸ್ ಲೆವ್ರಾ ಇಂಡಿಯಾ. ಏನು ಈ ಒಂದು ವಿಡಿಯೋ ಮಾಡಕ ಪ್ರಮುಖ ಕಾರಣ ಏನಂದ್ರೆ, ನಾವು ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ. ಏನು ಹಾಗಾಗಿ ಕೆಲವೊಬ್ಬರು ತುಂಬಾ ಫೋನ್ಗಳನ್ನು ಮತ್ತು ಮೆಸೇಜ್ಗಳನ್ನು ಮಾಡಿ ಸಂಬಂಧಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಪಡಿತಾ ಇದ್ರಿ. ಅದರಲ್ಲಿ ವಿಶೇಷವಾಗಿ ಈ ಸಿಲೆಬಸ್ ಕಾಪಿಗಳನ್ನು ತುಂಬಾ ಜನ ಕೇಳಿದ್ರಿ. ನನಗೆ ಎಷ್ಟು ಸಾಧ್ಯವಿಲ್ಲ ಅಷ್ಟನ್ನು ಕಳಿಸ್ಕೊಟ್ಟಿದ್ದೆ. ಮತ್ತು ಕೆಲವೊಬ್ರು ಏನು MCQ ಇರ್ತಕ್ಕಂಥ ಪ್ರಿವಿಯಸ್ POQ ಕ್ವಶನ್ ಪೇಪರ್ ಕೂಡ ಕೇಳ್ತಾ ಇದ್ರಿ. ನೆಕ್ಸ್ಟ್ ಏನಂದ್ರೆ ಇದು ಸಂಬಂಧಿತವಾಗಿರ್ತಕ್ಕಂಥ ಕ್ಲಾಸಸ್ಗಳು ಏನಾದ್ರು ಇದೇನಾ ಹೆಂಗೆ ಅಂತ ಕೇಳ್ತಾ ಇದ್ರಿ. ಇನ್ನು ಕೆಲವರು ಈ ಡೈಲೆಮಾ ಅಥವಾ ಇರ್ತಕ್ಕಂಥ ಒಂದು ಏನದು ಸಂದಿಗ್ಧತೆ ಇರ್ತಕ್ಕಂಥ ಕೂಡಿರ್ತಕ್ಕಂಥ ಒಂದು ವಿಚಾರಗಳನ್ನು ಕೂಡ ಕೇಳ್ತಾ ಇದ್ರಿ. ಸೊ ಸಾಕಷ್ಟು ಜನ ಅದರಲ್ಲಿ ವಿಶೇಷವಾಗಿ ಈ ಏನಾಗತ್ತಂದ್ರೆ ಇದು ಎರಡು ದೋಣಿಗಳ ಮೇಲೆ ಕಾಲಿಡ್ತಕ್ಕಂಥ ವಿಚಾರಗಳನ್ನು ಕೂಡ ಕೆಲವೊಬ್ರು ಶೇರ್ ಮಾಡ್ಕೊಂಡ್ರಿ. ಈ ಎರಡು ದೋಣಿಗಳ ಮೇಲೆ ಕಾಲಿಟ್ರೆ ಏನಾಗತ್ತೆ ಅಂತ ಕೂಡ ನಿಮ್ಗೆ ನಾನು ಅದ್ರ ಬಗ್ಗೆ ಉದಾಹರಣೆ ಸಮೇತ ಕೂಡ ಹೇಳಿದೆ. ಇನ್ನು ಕೆಲವರು ಕೂಡ ಈ ಉರ್ದು ಮೀಡಿಯಂ, ಮರಾಠಿ ಮೀಡಿಯಂ, ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ಅಥವಾ ಈ ಅಸಿಸ್ಟೆಂಟ್ ಪ್ರೊಫೆಸರ್ ತಯಾರು ಮಾಡ್ತಕ್ಕಂಥವ್ರು ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳ್ಕೊಂಡ್ರಿ. ಇದರಲ್ಲಿ ಏನ್ ಹೇಳ್ತೀರಿ ಅಂದ್ರೆ, ನನಗೆ ಬರೆಯಕ ಬರೋದಿಲ್ಲ ಕನ್ನಡ, ಏನ್ ಮಾಡೋದು ಅಂತ ಕೇಳಿದ್ರಿ. ಹಾಗಾಗಿ ಅದೆಲ್ಲ ಒಂದು ಉತ್ತರಗಳು ಅದರಿಂದ ನೀವು ಕೇಳ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತೀನಿ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ನೆಕ್ಸ್ಟ್ ಏನಂದ್ರೆ, ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ನನಗೆ ಮತ್ತೆ ಒಂದು ಸುದ್ದಿ ಬಂದಿರೋ ಪ್ರಕಾರ ಈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೇನೆ, ಹೆಚ್ಚು ಕಡಿಮೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಅವ್ರು ಹೇಳಿದ್ದು ಒಂದು ಎಷ್ಟಂದ್ರೆ 30 ರಿಂದ 45 ದಿನ ಹೇಳಿದ್ದು. ಬಟ್ ನನಗನ್ಸಿಕೆ ಆಗಸ್ಟ್ ಥರ್ಡ್ ವೀಕ್ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಆಗಸ್ಟ್ 21 ಮೇಲೆ ನೋಟಿಫಿಕೇಶನ್ ಆದ್ಯತೆಗಳು ಅಥವಾ ಅದ್ರ ಒಳಗಾಗಿನ ಆಗುವ ಒಂದು ವಿಚಾರಗಳನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಹಾಗಾಗಿ ಏನ್ ಹೇಳಿದ್ದೆ ಹೇಳ್ತಾರೆ ಅಂತ ಅನ್ಸ್ಕೋಬೇಡ್ರಿ. ಯಾಕಂದ್ರೆ ಇರ್ತಕ್ಕಂಥ ಮಾಹಿತಿ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ತಯಾರಿ ಮಾಡ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರ ಒಂದು ಕುತೂಹಲ ಯಾವ ಲೆವೆಲ್ಗೆ ಐತೆ ಅಂದ್ರೆ, ಇವತ್ತ ಬಂದ್ರೆ ಹೆಂಗಪ್ಪ, ಇನ್ನೇನ್ ಮಾಡೋದು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇರ್ತಾವ. ಮತ್ತೆ ಸಾಕಷ್ಟು ಜನ ಈಗ ಏನಂತಂದ್ರೆ ತಯಾರಿಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ತಿದ್ದಾರೆ. ಆಲ್ರೆಡಿ ಆನ್ಲೈನ್ ಕ್ಲಾಸ್ಗಳನ್ನ ಕೇಳ್ತಿದ್ದಾರೆ, ಸಾಕಷ್ಟು ಉತ್ತಮ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದ್ತಿದ್ದಾರೆ. ಹಾಗಾಗಿ ಕುತೂಹಲ ಇದ್ದೇ ಇರುತ್ತೆ ಎಲ್ರಿಗೆ. ಸೊ ನನಗೆ ಎಷ್ಟು ಸಾಧ್ಯತೆ ಇದೆಯಲ್ಲ ಬಂದಿರತಕ್ಕಂಥ ಮಾಹಿತಿಗಳನ್ನು ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೆಲ್ಲೈತ್ರಿ ಏನೈತ್ರಿ ತೋರಿಸ್ರಿ ಅಂತಂದ್ರೆ, ನನ್ನ ಕಡೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಯಾರೇ ಅಧಿಕಾರಿಗಳು ಕೂಡ ಮೌಖಿಕವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಮಗೆ ಶೇರ್ ಮಾಡ್ತಾರೆ ಹೊರತು ಯಾರು ನಿಮ್ಗೆ ಲೆಟರ್ ಅಲ್ಲಿ ಬರ್ದು ಕೊಡೋದು. ಸೊ ಬಂದಿರತಕ್ಕಂಥ ಪ್ರೊಸೆಸ್ ಏನ್ ನಡೀತಿದೆ ಅಲ್ಲಿ ಅನ್ನೋದನ್ನ ಕೂಡ ನಮ್ಗೆ ಅಲ್ಲಿ ಹೇಳ್ತಿರ್ತಾರೆ. ಪ್ರೊಸೆಸ್ ಏನ್ ನಡೀತಿದೆ ಅಂತ ಅದನ್ನ ನಾನು ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಅಷ್ಟೇ ಇದನ್ನ ಹೇಳ್ತಾ ಇಲ್ಲ, ಇದನ್ನ ಆಲ್ರೆಡಿ ಕೂಡ ನಮ್ಮ ಅಕ್ಷ ಸಂಘಟನೆಯ ಕಾಂತಕುಮಾರ್ ಸರ್ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿತವಾಗಿರ್ತಕ್ಕಂಥ ನೇಮಕಾತಿ ಯಾವಾಗ ಆಗತ್ತಾ ಏನು ಅಂತ ಕೂಡ ನಿಮಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಒಂದು ಅಕ್ಷ ಸಂಘಟನೆ ವಿಡಿಯೋದಲ್ಲಿ ನೀವು ಕಾಣ್ಬೋದು. ನಾನೇನು ಸುಮ್ಮನೆ ಕಾಟಾಚಾರಕ್ಕಾಗಿ ಇಲ್ಲಿ ಹೇಳ್ತಾ ಇಲ್ಲ. ಸರ್ ಕಾಂತಕುಮಾರ್ ಸರ್ಗೆ ವಿಚಾರಿಸಿದಾಗ ಕೂಡ ಅವರು ಹೇಳಿದರು, ಇಲ್ಲ ಡೇಟ್ ಆಗ್ತಿದೆ ರೀ, ಏನೋ ಒಂದು 60 ದಿನಗಳಲ್ಲಿ ನೋಟಿಫಿಕೇಶನ್ ಆಗ್ಬಹುದು ಅನ್ನೋ ಕೂಡ ಒಂದು ಮಾಹಿತಿನ ಕೊಟ್ಟಿದ್ರು. ಸೊ ನಾನೇನು ಅಷ್ಟೇನು ಹೇಳ್ತಾ ಇಲ್ಲ, ಬೇಕಾದ್ರೆ ನೀವು ಅಕ್ಷರ ಸಂಘಟನೆ ವಿಡಿಯೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹೋಗಿ ಅಧಿಕೃತವಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯಾರು ನಮ್ಮ ಕಾಂತಕುಮಾರ್ ಸರ್. ಸೊ ಹಾಗಾಗಿ ಇಲ್ಲಿ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ರಿ, ನಾನು ಹೆಂಗ್ ಓದ್ಬೇಕು ಮತ್ತೆ ಏನ್ ಮಾಡ್ಬೇಕು ಅಂತ. ಇಲ್ಲಿ ಯಾವ ತರ ಪ್ರಶ್ನೆ ಇತ್ತು ಅನ್ನೋದು ಕೂಡ ವಿಚಾರ ಮಾಡೋದಂದ್ರೆ, ಕೆಲವೊಬ್ರು HSTR ಮತ್ತೆ GPSTR ಕಾಲ್ ಆಗ್ತಿದೆ ಸರ್, ಮತ್ತೆ ಅದ್ರ ಜೊತೆ PU ಕಾಲೇಜ್ ಕೂಡ ಕಾಲ್ ಆಗ್ತಿದೆ, ಇಲ್ಲಿ PU ಲೆಕ್ಚರ್. ಹಾಗಾಗಿ ಇದರ ಮಧ್ಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನಾನು ಹೆಂಗ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ, ಮನುಷ್ಯನಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ನಿರ್ಧಾರ ಬಹಳ ಮುಖ್ಯ ಮತ್ತು ನಿರ್ಧಾರ ಗುರಿಯ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಈ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಒಂದು ನಿರ್ಧಾರ ಕೂಡ ಅಷ್ಟ ಅಚಲವಾಗಿರ್ಬೇಕು. ಹಾಗಾಗಿ ಈ ಗುರಿ ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ನನಗೆ ಒಂದು ಅನುಭವ ಮತ್ತು ನಾನು ಓದಿರ್ತಕ್ಕಂಥ ಒಂದು ವಿಚಾರ ನೋಡ್ಬೇಕಾದ್ರೆ ಏನಾಗತ್ತಂದ್ರೆ, ಒಬ್ರು
ಸೈನಿಕ ಸೈನಿಕ ಏನ್ ಮಾಡ್ತಿರ್ತಾನೆ ಅಂದ್ರೆ ಒಂದು ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಅವನಿಗೆ ದಾರಿಯಲ್ಲಿ ಹಾಗೆ ಒಂದು ಚಿನ್ನದ ಇಟ್ಟಿಗೆ ಸಿಗುತ್ತೆ. ಅವನು ದೊಡ್ಡ ಶೂರ ಇರ್ತಾನೆ, ದೊಡ್ಡ ಧೀರ ಇರ್ತಾನೆ. ಅವನೇನ್ ಮಾಡ್ತಾನಂದ್ರ ಒಂದೇನೋ ಒಂದು ದೊಡ್ಡ ಸಾಮ್ರಾಜ್ಯ ಗೆಲ್ಲಬೇಕಾಗಿರ್ತೈತಿ ಅಂತ ಒಂದು ಶಕ್ತಿ ಸಾಮರ್ಥ್ಯನ ಹೊಂದಿರ್ತಾನೆ ಅವನು. ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಸೈನಿಕ ಅಥವಾ ಏನದು ಬ್ರೇವ್ ಸೋಲ್ಜರ್, ಮಹತ್ವಾಕಾಂಕ್ಷೆ ಹೊಂದಿರತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ತಕ್ಕಂಥ ಒಂದು ವೀರ ಯೋಧ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವನ ಕಣ್ಣಿಗೆ ಒಂದು ಚಿನ್ನದ ಚಿನ್ನದ ಇಟ್ಟಿಗೆ ಚಿನ್ನದ ಇಟ್ಟಿಗೆ ಅಂದ್ರೆ ಗೋಲ್ಡನ್ ಬ್ರಿಕ್ಸ್, ಅವನಿಗೆ ಗೋಲ್ಡನ್ ಬ್ರಿಕ್ ಸಿಕ್ಬಿಡುತ್ತೆ. ಗೋಲ್ಡನ್ ಬ್ರಿಕ್ ಸಿಕ್ಬಿಟ್ಟಾಗ ಅಂದ್ರೆ ಚಿನ್ನದ ಇಟ್ಟಿಗೆ ಗೊತ್ತಲ್ಲ, ನಮ್ಮ ಕಡೆ ಏನು ಇಟ್ಟಂಗಿ ಎತ್ಕಿರ್ತೀವಿ ನಾವು ಉತ್ತರ ಕನ್ನಡ ಭಾಷೆಯಲ್ಲಿ. ಚಿನ್ನದ ಇಟ್ಟಿಗೆ ಸಿಕ್ಬಿಡ್ತಾವ ಯಾರಿಗೆ? ಆ ವೀರ ಯೋಧಗೆ. ಬಹಳ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾನ ಅವನು. ಬಟ್ ಅವ ಕಣ್ಣಿಗೆ ಕಂಡು ಬಿದ್ದಾಡ್ತಿಲ್ಲಿ ಒಂದ್ 4-5 ಚಿನ್ನದ ಇಟ್ಟಿಗೆ ಬಿದ್ದು ಬಿಟ್ಟಿರ್ತಾವ ಇಲ್ಲಿ. ಕುದುರೆ ಮೇಲೆ ಕೂತಿರ್ತಾನ, ಪಳ 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 ಹೊಳಿತಿರ್ತಾವ. ಹೊಡೆದಾಗ ಏನಾಗುತ್ತೆ, ನಾವು ದೃಷ್ಟಿ ಬದಲಾಗ್ಬಿಡುತ್ತೆ. ಇವು ಚಿನ್ನದ ಇಟ್ಟಿಗೆ ಸಿಕ್ಕು ಬಿಡ್ತಲ್ಲ ಇಲ್ಲಿ. ದೊಡ್ಡ ಸೈನಿಕ ಇರ್ತಾನ, ವೀರ ಯೋಧ ಇರ್ತಾನ, ಅಂತ ದೊಡ್ಡ ಸಾಮರ್ಥ್ಯ ಇರ್ತಾನ. ಅವ್ನು ದೊಡ್ಡ ಸಾಮ್ರಾಜ್ಯ ಗೆಲ್ಬೇಕಂತ ಮುಂದೆ ಹೋಗಿರ್ತಾನ. ಬಟ್ ಅವ್ನ ಕೈಯಾಗಿ ಏನ್ ಕಣ್ಣಿಗೆ ಬಿದ್ದುಬಿಟ್ಟು ಚಿನ್ನದ ಇಟ್ಟಿಗೆ ಸಿಕ್ಬಿಡ ಅಂತ ಏನ್ ಮಾಡ್ತಾನಂದ್ರೆ ಅವನು ಕುದುರೆ ಸ್ಟಾಪ್ ಮಾಡಿಬಿಡ್ತಾನ. ಕುದುರೆ ಟೇಕ್ ಯು ರೆಸ್ಟ್, ಐ ವಿಲ್ ಗೋ ದೇರ್ ಅಂತಾನ. ಹೋಗ್ತಾನೆ, ಕೈಯಾಗಿ 2-3 ಚಿನ್ನದ ಇಟ್ಟಿಗೆ ಸಿಕ್ಬಿಡ್ತಾವ ಇಲ್ಲಿ. ಸಿಗಾಂತ್ಲೆ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಮುಂದುವರಿಬೇಕಾಗಿರ್ತೈತಿ. ಇಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತೈತಿ. ಏನ್ ಮಾಡ್ಬೇಕಾಗಿರ್ತೈತಿ, ಹೋಗ್ಬೇಕಾಗಿರ್ತೈತಿ. ಏನು ಇಲ್ಲಿ ದೊಡ್ಡ ಒಂದು ಚಿನ್ನದ ಗಣಿನೇ ಇರ್ತೈತಿ ಇಲ್ಲಿ. ಅದ್ರ ಜೊತೆ ವಜ್ರದ ಗಣಿನೂ ಇರ್ತೈತಿ ಇಲ್ಲಿ. ಏನು ವಜ್ರದ ಗಣಿ ಅಥವಾ ಚಿನ್ನದ ಗಣಿನೇ ಇರ್ತೈತಿ ಇಲ್ಲಿ. ಬಟ್ ಅವನ್ ಏನ್ ಮಾಡ್ತಾನದು, ಇಲ್ಲಿ ಸಿಕ್ತಲ್ಲ, ಇಲ್ಲಿ ಹೆಂಗಿದ್ರು ನನಗೆ ಚಿನ್ನದ ಇಟ್ಟಿಗೆ ಗೋಲ್ಡನ್ ಬ್ರಿಕ್ಸ್, ನಡಿ ಮನಿಗೆ ವಾಪಸ್ ಅಂತಾನು. ಏನು ಕುದುರೆಗೆ ಹೇಳ್ತಾನ, ನಡಿ ಮನಿಗೆ ವಾಪಸ್ ಅಂತಾನ. ನಡಿದ್ರೊಳಗ ಮಜಾ ಮಾಡೋನು, ಮತ್ತೆ ಯಾಕೆ ಸುಮ್ಮನೆ ಮುಂದೆ ಆಮೇಲೆ ವಿಚಾರ ಮಾಡಿದ್ರು ಅಂತ ಹೇಳ್ತಾನ. ಅನ್ಕೊಂಡು ಹೋಗ್ಬಿಡ್ತಾನೆ, ಚಿನ್ನದ ಇಟ್ಟಿಗೆ ತಗೊಂಡ ಶಿವ ಅಂತ ಮನೆಗೆ ಹೋಗ್ಬಿಡ್ತಾನ. ಮನೆಗೆ ಹೋದಾಗ ಏನಾಗುತ್ತೆ, ವಾಪಸ್ ಹೋಗಿ ಬರ್ತಾನ. ಬಟ್ ಇನ್ನೇನು ಹತ್ರಣ ಬಂದಿರ್ತಾನೆ ಇಲ್ಲಿ ಹತ್ರಣ ಬಂದಿರ್ತಾನ. ಹಾಗಾಗಿ ಏನಾಗುತ್ತೆ ಅಂದ್ರೆ ವಜ್ರ ಗಣಿ, ಚಿನ್ನದ ಗಣಿನೇ ಇರ್ತೈತಿ ಇಲ್ಲಿ, ಅಥವಾ ದೊಡ್ಡ ಸಾಮ್ರಾಜ್ಯನೇ ಇರ್ತೈತಿ ಇಲ್ಲಿ, ಎಲ್ಲಾ ಶಕ್ತಿ ಇರ್ತೈತಿ. ಆದ್ರೆ ಏನ್ ಮಾಡ್ತಾನವ, ಈ ಚಿನ್ನದ ಇಟ್ಟಿಗೆ ತಗೊಂಡ ವಾಪಸ್ ಮನೆಗೆ ಹೋಗ್ತಾನ. ಅಲ್ಲಿ ಏನಾಗತ್ತೆ ಅಂದ್ರೆ ವಾಪಸ್ ಮನೆಗೆ ಹೋದ್ಮೇಲೆ ಅದರಲ್ಲೇ ತೃಪ್ತಿ ಪಡ್ತಿರ್ತಾನ. ಆಯ್ತು, ಒಂದ್ 2-3 ತಲೆಮಾರು ತಿಂದ ತೆಗುವಷ್ಟು ಅವನಿಗೆ ಸಂಪತ್ತು ಸಿಕ್ಬಿಡುತ್ತೆ ಇಲ್ಲಿ. ಈ ಸಂಪತ್ತು ತಿನ್ಕೋತ ಆರಾಮಿದ್ ಬಿಡ್ತಾನ. ಬಟ್ ಅವನೇನಾದ, ಅವನಷ್ಟೇ ಜಸ್ಟ್ ಸೋಲ್ಜರ್ ಆಗಿ ಉಳ್ದವನು ಅಷ್ಟೇ. ಸೋಲ್ಜರ್ ಆಗಿ ಉಳ್ದ. ಮುಂದೇನಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಗುಂಪಿನಲ್ಲಿ ಒಬ್ಬ ಗೋವಿಂದ ಆಗ್ಬಿಟ್ಟ ಅವನು. ಗುಂಪಲ್ಲಿ ಒಬ್ಬ ಗೋವಿಂದ ಆಗ್ಬಿಟ್ಟ. ಇಲ್ಲಿ ಸಾಮ್ರಾಜ್ಯ ಕೈ ತಪ್ಪೋಯ್ತು. ಯಾಕೆ? ಈ ನಿರ್ಧಾರ ಚೇಂಜ್ ಆಗ್ಬಿಡ್ತ ಅವನು. ಈ ನಿರ್ಧಾರ ಚೇಂಜ್ ಆಯ್ತು. ಗುರಿ ಅಲ್ಲಿಗೆ ನಿಂತು ಬಿಡ್ತು, ತಟಸ್ಥವಾಯ್ತು. ಗುರಿ ಅಚಲವಾಗಿರ್ಲಿಲ್ಲ. ಒಂದು ನಿರ್ಧಾರ ಕೂಡ ಏನಾಯ್ತಂದ್ರ ದಾರಿ ತಪ್ಪಿಸಿಬಿಡ್ತ ಅವನು. ಸೊ ಇಲ್ಲಿ ಏನಾಯ್ತಂದ್ರ, ಉದಾಹರಣೆ ಹೇಳ್ತೀನಿ ನಿಮ್ಗೆ ನಾನು. ಇಲ್ಲಿ ನೀವು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಐತಿದು. ಸೊ ಇಲ್ಲಿ ಏನಾಗತ್ತಂದ್ರ ಒಂದು PSTR ಚಿನ್ನದ ಇಟ್ಟಿಂಗ್ ಐತಿ, ಆಮೇಲೆ GPSTR ಒಂದು ಚಿನ್ನದ ಇಟ್ಟಿಂಗ್ ಐತಿ, ಆಮೇಲೆ HSTR ಐತಿ. ಸೊ ನೀವು ಏನ್ ಮಾಡ್ತಾ ಇದ್ರ ಅಂದ್ರೆ, ಒಬ್ರು ಇದಕ್ಕೆ ಆಸೆ ಪಡ್ತಾ ಇದ್ರ, ಒಬ್ರು ಇದಕ್ಕೆ ಆಸೆ ಪಡ್ತೀರಾ, ಒಬ್ರು ಇದಕ್ಕೆ ಆಸೆ ಪಡ್ತಿದ್ರ. ಬಟ್ ಇದಕ್ಕೆ ಇದನ್ನ ಆಸೆ ಪಡ್ತಾ ಇದ್ರಿ ನೀವು, ಬಟ್ ಪ್ರಯತ್ನನ ಬಿಡ್ತಿದ್ರಿ. HSTR ಕಾಲ್ ಆಗತ್ತೆ ಸರ್, ಇದಕ್ಕೆ ಏನ್ ಮಾಡೋಣ ಅಂತ ಕೇಳ್ತೀರಿ. ಇಲ್ಲಿ ದೊಡ್ಡ ಸಾಮ್ರಾಜ್ಯನ ಐತಿ, ಇಲ್ಲಿ ದೊಡ್ಡ ಸಾಮ್ರಾಜ್ಯನ ಐತಿ, ದೊಡ್ಡ ಗಣಿನ ಐತೆ. ನೀವೇನ್ ಮಾಡ್ತೀರಿ, ಇಟ್ಟಂಗಿ ನಂಬರ್ 1, ಇಟ್ಟಿಗೆ ನಂಬರ್ 2, ಇಟ್ಟಿಗೆ ನಂಬರ್ 3. ಹಂಗಿದ್ರ GPSTR PSTR HSTR ಆಗೋದ್ರ KSET ಯಾಕೆ ಪಾಸ್ ಮಾಡ್ಕೋಬೇಕಾಗಿತ್ತು ನೀವು? ನಾ ಇದನ್ನ ಹುದ್ದೆ ತಗೋದಕ್ಕೆ ನೀವು ಎಕ್ಸಾಮ್ ಅಟೆಂಡ್ ಮಾಡೋದು, ಇಲ್ಲಿ ನೀವು ಪಾಸ್ ಆಗೋದು, ಮತ್ತೆ ಇಲ್ಲಿರ್ತಕ್ಕಂಥ ಒಂದು ಪಾರ್ಟಿಸಿಪೇಟ್ ಮಾಡೋದು ನಾನು ಇರೋದಿಲ್ಲ. ಆದ್ರೆ ನಿಮಗೆ ಶಕ್ತಿ ಸಾಮರ್ಥ್ಯ ಐತಿ. KSET ಆಗಿತ್ತು ನಿಮ್ದು, NET ಪಾಸ್ ಮಾಡಿದ್ದೀರಿ, PhD ಐತಿ ನಿಮ್ದು. ಇದು ದೊಡ್ಡ ಸಾಮ್ರಾಜ್ಯ ಗೆಲ್ಲೋಕ್ ಹೋಗೋ ದಾರಿ ಒಳಗ ಇವು ಚಿನ್ನದ ಇಟ್ಟಂಗಿಗಳು ಕಣ್ಣಿಗೆ ಬಂದ್ಬಿಡ್ತಾವ.
ಬಿದ್ದು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಇಷ್ಟಕ್ಕೆ ತಟಸ್ತಾ ಬಿಡ್ತೀರಿ. ಆಯ್ತು GPS ಆಯ್ತು ಕುಂತ ಬಿಡಲ್ಲಿ ಮತ್ತೆ 10 ವರ್ಷ ಓದ್ ನನಗೆ ಆಗೇ ಇಲ್ಲ ಮತ್ತೆ ಸಾಮ್ರಾಜ್ಯ ಗೆಲ್ಬೇಕಂತ ಹೋಗ್ತೀರಿ ನೀವು ಮತ್ತೆ ಶ್ರಮ ಪಡ್ಬೇಕಿಲ್ಲಿ. ಹಂಗಾದ್ರ ಶ್ರಮ ಪಡೋ ಬದಲಾಗಿ ಒಂದೇ ಸಲ ಶ್ರಮ ನೆಟ್ಟಗ ಪಟ್ಟು ಬಿಡ್ರಲ್ಲ. ಚಿನ್ನದ ಇಟ್ಟಿಗೆಗೋಸ್ಕರ ಅಲ್ಲೇ ಸುಮ್ ಕೂತ್ ಬಿಟ್ರೆ ಗಣಿನ ತಪ್ಪಿಸ್ಕೊಂಡ್ಬಿಡ್ತೀರಿ ನೀವು. ಇಲ್ಲಿ ಯಾವ ಹುದ್ದೆ ಹೆಚ್ಚು ಯಾವ ಹುದ್ದೆ ಕಡಿಮೆ ಅಂತಿಲ್ಲ. ಬಟ್ ಥಿಂಗ್ ಏನಂದ್ರೆ ಒಂದು ಇನ್ನೊಂದು ವಿಚಾರ ಬರುತ್ತೆ, ತೃಪ್ತಿಗಳಲ್ಲಿ ಬರ್ತಾ ಇದೆ. ತೃಪ್ತಿಗಳು, ಮನುಷ್ಯನಿಗೆ ತೃಪ್ತಿ ಅನ್ನೋದಿರುತ್ತೆ ಇಲ್ಲಿ. ಏನು ತೃಪ್ತಿ ಅನ್ನೋದಿರುತ್ತೆ, ಒಂದ್ ಸೆಕೆಂಡ್. ತೃಪ್ತಿ ಅನ್ನೋದಿರುತ್ತೆ. ಆ ತೃಪ್ತಿಗಳಲ್ಲಿ ಒಂದು 2-3 ವಿಧಗಳು ತೃಪ್ತಿಗಳು ಬರ್ತಾವ. 2-3 ವಿಧಗಳಲ್ಲಿ ಇರ್ತಕ್ಕಂಥ ತೃಪ್ತಿಗಳನ್ನು ಕಾಣ್ತಿರ್ತೀವಿ. ಯಾವ ತರ ತೃಪ್ತಿಗಳನ್ನು ಹೇಳ್ತೀನಿ ನಿಮ್ಗೆ ಇಲ್ಲಿ ಒಂದು ತೃಪ್ತಿಗಳನ್ನು. ವಿಶೇಷವಾಗಿರ್ತಕ್ಕಂಥ ತೃಪ್ತಿ. ಏನಪ್ಪಾ ಇವತ್ತು ಪಾಠ ಮಾಡಿದ್ಬಿಟ್ಟು ಪುರಾಣ ಹೇಳ್ತಾರ ಅನ್ಕೋಬಹುದು ನೀವು. ಏನ್ ಮಾಡಕ್ಕಾಗಲ್ಲ, ಈಗ ಹೇಳ್ಬೇಕಾಗೈತೆ. ಯಾಕಂದ್ರೆ ಕೆಲವೊಬ್ರು ಪ್ರಶ್ನೆ ಕೇಳಿದ್ರಲ್ಲ, ಹಾಗಾಗಿ ಅದನ್ನ ಹೇಳ್ಬೇಕಾಗೈತೆ. ಒಂದು ಸಾಮಾನ್ಯ ತೃಪ್ತಿ ಅನ್ನೋದು ಇರ್ತೈತಿ. ಇದು ಸಾಮಾನ್ಯ ತೃಪ್ತಿ ಇರ್ತೈತಿ. ಇನ್ನೊಂದು ಮನಸ್ತೃಪ್ತಿ ಅನ್ನೋದಿರುತ್ತೆ ಇಲ್ಲಿ. ಮನಸ್ತೃಪ್ತಿ ಅನ್ನೋದಿರುತ್ತೆ. ಇನ್ನೊಂದು ಆತ್ಮತೃಪ್ತಿ ಅನ್ನೋದಿರುತ್ತೆ ಇಲ್ಲಿ. ಉದಾಹರಣೆ ಹೇಳ್ತೀನಿ ನಿಮಗೆ ಇಲ್ಲಿ. ಏನಂದ್ರೆ ಇಲ್ಲಿ ಉದಾಹರಣೆನ ಜಾರ್ಗಿದು ವೈಯಕ್ತಿಕ ಹೋಗಿಲ್ಲ, ಉದಾಹರಣೆ ಅದು. ಏನ್ ಮಾಡ್ತಾನಂದ್ರ ಒಬ್ಬ ವ್ಯಕ್ತಿ IAS ಆಗ್ಬೇಕಂತ ಕನಸು ಕಟ್ಕೊಂಡಿರ್ತಾನ. ಬಟ್ ಅವ್ನು KAS ಹಾಕಾನ. ಮತ್ತೊಬ್ಬ ಏನಂತ KAS ಆಗ್ಬೇಕು ಅನ್ಕೊಂಡಿರ್ತಾನ. ಬಟ್ ಅವ್ ಏನ್ ಮಾಡ್ತಾನ ಗ್ರೂಪ್ ಸಿ ಲೆವೆಲ್ಕ ಒಂದು ಹುದ್ದೆ ತಗೋತಾನಿದೆ. ಅದೇ ವ್ಯಕ್ತಿ, ಈ ವ್ಯಕ್ತಿ ಇರ್ತಾನೆ, ಇವನು ಏನು ವ್ಯಕ್ತಿ, ಇವನು IAS ಆಗ್ಬೇಕು ಅನ್ಕೊಂಡಿರ್ತಾನ. ಬಟ್ ಅದು ಆಗಂಗಿಲ್ಲ. ಬಟ್ KAS ಆಗಿರ್ತಾನ. ಮತ್ತೊಬ್ಬ ವ್ಯಕ್ತಿ ಏನಾಗುತ್ತೆ ಅಂದ್ರೆ ಬರೀ ಗ್ರೂಪ್ ಸಿ ಆಗಿರ್ತಾನ. ಅಂದ್ರೆ ನಾವ್ ಅನ್ಕೊಂಡಿರ್ತಕ್ಕಂಥ ಗುರಿ ತಲುಪಿದಾಗ ಮಾತ್ರ ನಮ್ಮ ಆತ್ಮ ತೃಪ್ತಿ ಆಗತ್ತೆ. ನಾವು ಅನ್ಕೊಂಡಿರ್ತಕ್ಕಂಥ ಗುರಿ ತಲುಪಿದ್ರೆ ಮಾತ್ರ ನಮ್ದು ಆತ್ಮ ತೃಪ್ತಿ ಆಗತ್ತೆ. ಇಲ್ಲ ಅಂದ್ರ ಈಗ ಅನ್ಕೊಂಡ್ರೆ ಗುರಿ ತಲುಪಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಇದಕ್ಕಿಂತ ಕೆಳಗಿನ ಹುದ್ದೆ ತಗೊಂಡಿವ್ರು ನಾವು. ಜಸ್ಟ್ ಆಯ್ತು ಬಿಡಪ್ಪ ಅದಾಗಿಲ್ಲ ಇದಾಕಂತ ಮನಸ್ತೃಪ್ತಿ ಮಾಡ್ಕೊಳ್ಳೋದು. ಆತ್ಮ ತೃಪ್ತಿಗೆ ಮನಸ್ತೃಪ್ತಿ ಆಯ್ತು, ನಾವು ಅನ್ಕೊಂಡದಾಗ್ಲಿಲ್ಲ ಬಟ್ ಇದಾರಾಗೈತಿತ್ತು, ಒಂದ್ ಸ್ವಲ್ಪ ಸಮಾಧಾನ ಪಟ್ಕೋದು. ಇನ್ನ IAS ಆಗ್ಲಿಲ್ಲ, KAS ಆಗ್ಲಿಲ್ಲ, ಗ್ರೂಪ್ ಸಿ ಸಿಕ್ಕೈತಲ್ಲ ಎಟ್ಲೀಸ್ಟ್ ಅಂತ ಸಾಮಾನ್ಯ ತೃಪ್ತಿ ಪಟ್ಕೊಳ್ಳೋದು. ಹೋಲ್ ಬಿಡು ಏನೂ ಆಗ್ಲಿಲ್ಲ, ಅಟ್ಲೀಸ್ಟ್ ಇದಾರಾಗಿನ ಅನ್ಕೊಂಡು ಸಾಮಾನ್ಯವಾಗಿರ್ತಕ್ಕಂಥ 100ರಲ್ಲಿ ಒಬ್ಬರಾಗಿರೋದು. ಸೊ ಈ ತೃಪ್ತಿಗಳು, ಆಸೆಗಳು, ಗುರಿಗಳು ಎಲ್ಲ ನಿಮಗಿರ್ತಾವ. ಒಂದು ನಿರ್ಧಾರ ಕರೆಕ್ಟ್ ಆಗಿರ್ಲಿ ನಿಮ್ದು. ನಿರ್ಧಾರ ಕರೆಕ್ಟ್ ಆಗಿರ್ಲಿ. ಮತ್ತು ಆ ನಿರ್ಧಾರ ಸಂಬಂಧಿತವಾಗಿರ್ತಕ್ಕಂಥ ಏನು ಪ್ರಿಪ್ರೇಷನ್ ಇರಲಿ, ಏನು ತಯಾರಿ ಇರಲಿ, ಕರೆಕ್ಟ್ ಆಗಿರ್ತಕ್ಕಂಥ ತಯಾರಿ ಇರಲಿ. ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯನ್ನ ಡೈವರ್ಟ್ ಮಾಡಕ್ ಹೋಗ್ಬೇಡ್ರಿ. ಮತ್ತು ಒಂದ್ರ ಮೇಲೆ ಫೋಕಸ್ ಮಾಡ್ರಿ. ಎರಡರ ಮೇಲೆ ಫೋಕಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 2 ದೋಣಿ ಮೇಲೆ ಕಾಲಿಟ್ರೆ ಸಕ್ಸಸ್ ರೇಟ್ ಸಿಗಂಗಿಲ್ಲ. ಏನು 2 ದೋಣಿಗಳ ಮೇಲೆ, ಈಗ ನೋಡ್ರಿ 2 ದೋಣಿಗಳ ಮೇಲೆ ಕಾಲಿಟ್ರ ಸಕ್ಸಸ್ ರೇಟ್ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ ಅಂದ್ರೆ ಒಂದ್ಸಲ ಇದು ಮುಂದರ ಹೋಗತಿ, ಇಲ್ಲ ಹಿಂದರ ಉಳಿದಿರ್ತೈತಿ. ಸೊ ಒಂದಕ್ಕೊಂದು ತಾಳಮೇಳ ಉಳಿಯಂಗಿಲ್ಲ. ಯಾಕಂದ್ರ ಅದ್ರ ಮಧ್ಯೆ ಇದು ಈ ಕಡೆ ಹೋಯ್ತು, ಇದು ಈ ಕಡೆ ಹೋಯ್ತಾರೆ, ನೀವು ನೀರಲ್ಲಿ ಬಿದ್ದು ಬಿಡ್ತಾರೆ. ಸೊ ಆ ಥರ ಆಗ್ಬಾರ್ದು. ಏನ್ ಮಾಡ್ಬೇಕಂದ್ರೆ ನಿರ್ಧಾರವನ್ನ ನಾವು ಕರೆಕ್ಟ್ ಆಗಿ ತಗೋಬೇಕು. ಯಾವುದಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಗುರಿಗೆ ಸಂಬಂಧಿತವಾಗಿರ್ತಕ್ಕಂಥ ಯಾರಾದ್ರೂ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶಕ ಸಿಕ್ಕರೆ ಅವರ ಒಂದು ಮಾರ್ಗದರ್ಶನ ತಗೊಳ್ಳಿ. ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದನ್ನ ಕರೆಕ್ಟ್ ಆಗಿ ನಿಗದಿತ ಸಮಯದಲ್ಲಿ ಮತ್ತು ನಾನು ಇದು ಕಂಪ್ಲೀಟ್ ಮಾಡ್ತೀನಿ ಅಂತ ಮಾಡ್ಬೇಕು. ಹೊರತು ಅನ್ವಾಂಟೆಡ್ ತಿಂಗಗಳಿಗೆ ಗಮನ ಹರಿಸಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಗುರಿ ಸಾಧನೆ ಏನಕ್ಕೆ ಕರೆಕ್ಟ್ ಆಗಿರ್ಲಿ. ಇನ್ನ ಕಡ್ಡಾಯ ಕನ್ನಡ ಸಂಬಂಧಿತವಾಗಿರ್ತಕ್ಕಂಥ ಕೆಲವೊಬ್ರು ಪ್ರಶ್ನೆಗಳನ್ನು ಮತ್ತು ಫೋನ್ ಕೂಡ ಮಾಡಿ ಕೇಳ್ತಾ ಇದ್ರಿ. ಇದರಲ್ಲಿ ಹೆಂಗಂದ್ರೆ, ಈಗ ಆಲ್ರೆಡಿ ಒಬ್ರು ಸರ್ ಫೋನ್ ಮಾಡಿದ್ರು ನನಗೆ. ಅವ್ರು ಗೌರ್ಮೆಂಟ್ ಟೀಚರ್ದವ್ರು. ಸರ್ ಕಡ್ಡಾಯ ಕನ್ನಡ ಕೋರ್ಸ್ ಜಾಯ್ನ್ ಆಗ್ಬೇಕ್ರಿ ಅಂತಂದ್ರು. ನಾನು ನೀವು ಜಾಯ್ನ್ ಆಗ್ಬೇಡ್ರಿ ಅಂತ ಅಂದೆ. ನಾನು ಕೇಳಿದ್ರು ಸರ್ ಕಡ್ಡಾಯ ಕನ್ನಡ ಕೋರ್ಸ್ ನಿಮ್ಮಲ್ಲಿ ಜಾಯ್ನ್ ಆಗ್ತೀನಿ ಅಂತಂದ್ರು. ಒಟ್ಟ ಆಗಕ್ಕೆ ಹೋಗ್ಬೇಡ್ರಿ ಅಂದಿನಿ ನಾನು. ಯಾಕಂದ್ರೆ ನಿಮ್ ದುಡ್ಡು ವೇಸ್ಟ್ ಮಾಡಕ್ ನನಗೆ ಇಷ್ಟಪಡ್ಲಿಲ್ಲ. ಅವ್ರಿಗೇನು ದೊಡ್ಡ ಮ್ಯಾಟ್ರ್ ಆಗಿಲ್ಲ, ಜಸ್ಟ್ 700 ರುಪೀಸ್ ಐತಿ, ಅವ್ರಿಗೇನು ಮ್ಯಾಟ್ರ್ ಆಗಿರ್ಲಿಲ್ಲ. ಬಟ್ ನಾನು ಬ್ಯಾಡ್ರಿ ಅಂತಂದೆ ನಾನು. ಯಾಕೆ ಬ್ಯಾಡ್ರಿ ಅಂದ್ರೆ ಒಬ್ರು ಟೀಚರ್ ಆಗಿ ಅವ್ರು ಸಾಕಷ್ಟು ಕನ್ನಡ ಸಂಬಂಧಿತವಾಗಿರ್ತಕ್ಕಂಥ ನಾಲೆಜ್ ಇರ್ತೈತಿ, ಅದರಿಂದ ಅವಶ್ಯಕತೆನೂ ಬೀಳಂಗಿಲ್ಲ. ಬಟ್ ಇನ್ನೊಬ್ರು ನನಗೆ ಫೋನ್ ಮಾಡಿದ್ರು, ಅವ್ರು ಉರ್ದು ಮೀಡಿಯಂ ಅಂತ. ಉರ್ದು ಮೀಡಿಯಂ ಮೀನ್ಸ್ ಈ ಬಿಲಾಂಗ್ಸ್ ಟು ಒಂದು ಕಮ್ಯುನಿಟಿ ಆದ್ರೂ ಕೂಡ
ಅವ್ರ ಕೆಲವು ಡೌಟ್ಗಳು ಇರ್ತಾವ. ನಾನು ಏನೂ ಓದೇ ಇಲ್ಲ ಸರ್, ನನಗೆ ಬರೆಯಕ್ಕೆ ಬರೋದಿಲ್ಲ, ಏನ್ ಮಾಡೋದು ಅಂತ ಪ್ರಶ್ನೆ ಕೇಳ್ತಿದ್ರು ಅವ್ರು. ಸೊ ಹಾಗಾಗಿ ನಾನು ಸಜೆಷನ್ ಕೊಟ್ಟೆ, ಸರ್ ನಮ್ದು ಏನ್ ಗುರು ಹೈಲೈಟ್ ಟ್ರ್ಯಾಕ್ ಬರಕತ್ತಿದ್ದು, ಒಂದ್ ಸೆಕೆಂಡ್. ಹಾ, ನಾನು ಹೇಳಿದೆ ಉರ್ದು ಮೀಡಿಯಂ ಅವ್ರು ಇದ್ರೆ ನಾನು ಇಲ್ಲಿ 100% ನೀವು ಸ್ವರಗಳು ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ. ಮತ್ತೆ ಇಲ್ಲಿ ನಮ್ಮ ಮೋಟೋ ಏನಂದ್ರೆ ಓದು ಮತ್ತು ಬರಹ ನಮ್ಮ ಮೋಟೋ ಇದು. ಮತ್ತು ನಾನು ಇಲ್ಲಿ ಟಾರ್ಗೆಟ್ ಏನು ಕೊಡ್ತಿರ್ತೀನಿ ಆ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಬೇಕು, ಮತ್ತು ಓದಕ್ ಬರೆಯಕ್ ಗೊತ್ತು ಮತ್ತು ಬರೆಯಕ್ ಬರ್ಬೇಕು ನಿಮ್ಗೆ ಅಂತ ಒಂದು ಟಾರ್ಗೆಟ್ ಐತಿ. ಮತ್ತು ಆಲ್ರೆಡಿ ಅವ್ರು ಕನ್ನಡ ಓದು ಬರೋರು ಇದ್ರು ಕೂಡ ಅದ್ರಲ್ಲಿ ಅವಶ್ಯಕತೆ ಬೀಳಂಗಿಲ್ಲ. ನೀವು ಯಾರು ಜಾಯ್ನ್ ಆಗೋದು ಅವಶ್ಯಕತೆನೂ ಇಲ್ಲ, ಹೌದಾ? ಸೊ ಅದ್ರ ಅವಶ್ಯಕತೆ ಬರಂಗಿಲ್ಲ. ನೀವು ಪಾಡಿಗೆ ನೀವು ಏನ್ ಮಾಡ್ರಿ ಅಂದ್ರೆ ಅದನ್ನ ಪ್ರಿಪ್ರೇಷನ್ ಮಾಡ್ತಾ ಮಾಡ್ತಾ ಹೋಗ್ರಿ. ಏನ್ ಹೆಚ್ಚಿನ ಒಂದು ಇದು ಬರಂಗಿಲ್ಲ ಇಲ್ಲಿ, ಹೌದಾ? ಸರಿ, ಒಂದ್ ಸೆಕೆಂಡ್. ಹ್ಮ್ ಸೊ ನೆಕ್ಸ್ಟ್ ಏನಂದ್ರೆ ಈ ನೋಟಿಫಿಕೇಶನ್ ಬಗ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ. ಇನ್ನು ನೋಟಿಫಿಕೇಶನ್ ಯಾವಾಗ ಆಗತ್ತೆ ಅಂದ್ರೆ ಅಂದಾಜ್ ಹೇಳೇ ಬಿಡ್ತೀನಿ ನಿಮ್ಗೆ. ನೀವು ಪ್ರಿಪ್ರೇಷನ್ ಫುಲ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಆಗಸ್ಟ್ ತಿಂಗಳ ಒಳಗಾಗಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಐತಿ. ಯಾಕಂದ್ರೆ ಈಗ 2 ದಿನ ಒಳಗಾಗಿ ನಮ್ದು ಅಕ್ಷರ ಸಂಘಟನೆ ಟೀಮ್ ಕೂಡ ವಿಸಿಟ್ ಮಾಡ್ತಿದ್ದಾರೆ. ಆ ಟೀಮ್ನ ಮೆಂಬರ್ ಒಂದು ಜೊತೆ ಹೋಗಿ ನಾನು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕರೆ ಹೋಗ್ಬಿಡ್ತೀನಿ, ಯಾಕಂದ್ರೆ ಬಿಡಿಜಿ ಸ್ಟಡಿ ಒಳಗೆ ಹೋಗಕ್ ಆಗ್ತಿರ್ಲಿಲ್ಲ. ಸರ್ ಜೊತೆ ಕಾಂತ್ ಕುಮಾರ್ ಸರ್ ಜೊತೆ ಒಂದು ಸ್ವಲ್ಪ ಮಾತಾಡ್ತೀನಿ ಇವತ್ತು, ಫೋನ್ ಹಾಕಿ ಮಾತಾಡ್ತೀನಿ. ಅವ್ರ ವೈಯಕ್ತಿಕವಾಗಿ ಹೋಗಿ ಭೇಟಿ ಕೊಟ್ಟು ಬರ್ತಾನೆ. ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿತವಾಗಿ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಮತ್ತು ಬೇಗ ಬೇಗವಾಗಿರ್ತಕ್ಕಂಥ ಒಂದು ಪ್ರೊಸೆಸ್ ಮಾಡಬೇಕು. ಯಾಕಂದ್ರೆ ಯಾರಿಗೂ ತಾಳ್ಮೆ ಇಲ್ಲ ಅನ್ನೋದಕ್ಕಿಂತ ಸಮಯವಿಲ್ಲಾಗಿತ್ತು ಯಾರಿಗೆ ಸಮಯವಿಲ್ಲ. ಹಾಗಾಗಿ ಕಾಂತ್ ಕುಮಾರ್ ಸರ್ ಜೊತೆ ಭೇಟಿಯಾಗಿ ಏನಾದರೂ ಒಂದು ಡಿಸಿಷನ್ ಬರಲಿ, ಬೇಗ ಬೇಗ ನೋಟಿಫಿಕೇಶನ್ ಆಗತಕ್ಕಂಥ ಒಂದು ಒತ್ತಾಯ ಮಾಡಲಿ ಅಂತ ಅಕ್ಷರ ಸಂಘಟನೆಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತ್ ಕುಮಾರ್ ಸರ್ ಅವ್ರನ್ನ ಭೇಟಿ ಆಗ್ತೀನಿ. ಭೇಟಿಯಾಗಿ ಇದ್ರ ಹೆಚ್ಚಿನ ಒಂದು ಮಾಹಿತಿ ಪಡ್ಕೊಂಡು ಮತ್ತಷ್ಟು ನಿಮ್ಗೆ ಮಾಹಿತಿಗಳನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇಲ್ಲಿ ನನ್ನ ಒಂದು ಸಜೆಷನ್ ಏನಂದ್ರೆ, ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ದೇನು ಆಪ್ಷನಲ್ ಸಬ್ಜೆಕ್ಟ್ ಐತಲ್ಲ, ನೀವು ಏನೂ ಓದಿಲ್ಲ ಅಂದ್ರೂ ಕೂಡ ಒಟ್ಟಿನಲ್ಲಿ ನೀವು ಜೀರೋ ಇವತ್ತೇನೇ ಒಟ್ಟಿನಲ್ಲಿ ನಾನು ಕೆ-ಸೆಟ್ ಪಾಸ್ ಆದ್ಮೇಲೆ ನಾನು ಆಪ್ಷನಲ್ ಸಬ್ಜೆಕ್ಟ್ ಓದೇ ಇಲ್ಲ, ಮುಟ್ಟೇ ಇಲ್ಲ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಮುಟ್ಟೇ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ವಾರದಾಗ ಒಂದು 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 PYQ ಪೇಪರ್ ಸಾಲ್ವ್ ಮಾಡ್ರಿ ಕೂತ್ಕೊಂಡು. ಎಷ್ಟ 2 ಅವರ್ ಡ್ಯೂರೇಷನ್ ಎಷ್ಟು ಇರುತ್ತಲ್ಲ ಅಷ್ಟು ಇಡ್ರಿ ಅದಕ್ಕೆ. ಈ ಒಂದು 2 ಅವರ್ ಒಳಗೆ ಯಾವುದೇ ಕಾರಣಕ್ಕೂ ನೀವು ನೀರು ಕುಡಿಯಾಕೂ ಹೋಗಬೇಡ್ರಿ. ಅನಿವಾರ್ಯತೆ ಇದ್ದಾಗ ಮಾತ್ರ ಎದ್ದು ಹೊರಗೆ ಹೋಗ್ರಿ. ಈ ಫೋನನ್ನ ಸ್ವಿಚ್ ಆಫ್ ಮಾಡಿ ಕುತ್ಕೊಂಡು ಸಾಲ್ವ್ ಮಾಡ್ರಿ. ಮತ್ತು ಏಕಾಗ್ರತೆಯಿಂದ ನೀವು ಈ ಒಂದು 2 ಅವರ್ನ ಕಳೀರಿ. ಈ ಕ್ವಶನ್ ಪೇಪರ್ ನಿಮ್ಮ ಜೀವನ ಅನ್ಕೊಂಡು ಇದು ರಿಯಲ್ ಟೈಮ್ ಎಕ್ಸಾಮ್ ಅನ್ಕೊಂಡು ಕಳೀರಿ. ರಿಯಲ್ ಟೈಮ್ ಎಕ್ಸಾಮ್ ಅನ್ನೋದು ಕಳೀರಿ. ಇದನ್ನ ಯಾಕೆ ನಾ ಹೇಳ್ತಾ ಇದೀನಂದ್ರೆ, ಉದಾಹರಣೆ ಯಾಕೆ ನಾ ಹೇಳ್ತಾ ಇದೀನಂದ್ರೆ ನಿಮ್ಗೆ, ಒಂದು ನೀವು ಈಗ ನಿಮ್ದೊಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ಕೊಡ್ರಿ. ಅದು ಇದ್ರೊಳಗೆ 10 ಟಾಪಿಕ್ ಇದಾವೆ ಇಲ್ಲಿ. ನಮ್ಮಲ್ಲಿ 10 ಟಾಪಿಕ್ ಇದಾವೆ ಇಲ್ಲಿ 100 ಕ್ವಶನ್ಸ್ ಇದಾವೆ ಇಲ್ಲಿ. ಈ 100 ಕ್ವಶನ್ಸ್ ಕೂಡ 10 ಟಾಪಿಕ್ ಇಂದ ತೆಗೆದುಕೊಂಡಿರ್ತಾರೆ ಅವರು, ಹೌದಾ? ಇಲ್ಲಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದೇ ಟಾಪಿಕ್ ಒಳಗೆ ನಿಮ್ಗೆ ಏನಾಗುತ್ತೆ ಮಸ್ತ್ ಗೊತ್ತಿರ್ತೈತಿ ಎಲ್ಲ ಇದು. ನಿಮ್ ಸಬ್ಜೆಕ್ಟ್ ಒಳಗೆ ಈ ಒಂದು ಟಾಪಿಕ್ ಒಳಗೆ ಬಹಳ ಇಂಟ್ರೆಸ್ಟ್ ಇರ್ತೈತಿ. ಇಲ್ಲಿ ಮಾರ್ಕ್ಸ್ ಹೆಚ್ಚು ಬರ್ತಾವ. ಇಲ್ಲಿ 10ಕ್ಕೆ ನೋಡ್ರಿ, 10ಕ್ಕೆ ಔಟ್ ಆಫ್ 8 ಬಂತ ತಿಳ್ಕೊಡ್ರಿ. ಎಷ್ಟು 8 ಬರ್ತಾವ ಅಂತ ಅನ್ಕೊಳ್ಳೋಣ, ಹೌದಾ? 8 ಬರ್ತಾವ ಅಂತ ಅನ್ಕೊಳ್ಳೋಣ. ಅದ ಮುಂದುವರಿದ ಭಾಗವಾಗಿ ಮತ್ತೆ ಅಲ್ಲಿ ಒಂದು 4ನೇ ಟಾಪಿಕ್ ಅನ್ಕೊಡ್ರಿ ಅಥವಾ 4ನೇ ಯೂನಿಟ್ ಅನ್ರಿ. ಇಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 10ಕ್ಕೆ 5 ಬಂದ್ರೆ ಅವಾಗ ನಿಮಗೆ ಕ್ಲಾರಿಟಿ ಗೊತ್ತ, ಹೌದು ನಾ ಇಲ್ಲಿ ವೀಕ್ ಅದನ್ನು ಇದ್ರ ಮೇಲೆ ನಾ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನಾನೇನ್ ಹೇಳ್ತಾ ಇರೋದಂದ್ರ, ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 100 ಪ್ರಶ್ನೆ ಇರ್ತಕ್ಕಂಥ ಕೆ-ಸೆಟ್ ಬಿಡಿಸ್ರಿ ಸಾಕ, ಭಾಳ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಕೆ-ಸೆಟ್ ಕ್ವಶನ್ ಪೇಪರ್ ಬಿಡಿಸಿ ಇಲ್ಲಿ ಇರ್ತಕ್ಕಂಥ ಸೆಲ್ಫ್ ಇವಾಲ್ಯೂಷನ್ ಮಾಡ್ಕೊಡ್ರಿ. ಅವಾಗ ಏನಾಗತ್ತೆ ಅಂದ್ರೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಕೂಡ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತ ಅದಕ್ಕೆ ಇರ್ತಕ್ಕಂಥ ಪುಸ್ತಕಗಳನ್ನ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು ಅಥವಾ ಬಿಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಯಾವ ಏರಿಯಾದಲ್ಲಿ ಎಲ್ಲಿ ವೀಕ್ನೆಸ್ ಇರುತ್ತಲ್ಲ ಆ ವೀಕ್ನೆಸ್ ಗಳ ಮೂಲಕ ನೀವು ಏನ್ ಮಾಡ್ತೀರಿ ಅಂದ್ರೆ, ಸರಿ ಈ ಕ್ವಶನ್ ಈ ಬುಕ್ ಅಲ್ಲಿ ಬಂದಿದೆ, ಈ ಬುಕ್ ಅನ್ನ ನಾನು ಪಡೆದುಕೊಳ್ಬೇಕು ಅಥವಾ ತರಬೇಕು, ಇದರಿಂದ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇಲ್ಲಿ. ಹಾಗಾಗಿ ಇನ್ನೂ ಕಾಲು ಮಿಂಚಿಲ್ಲ. ನೀವು ಒಟ್ಟಿನಲ್ಲಿ ಜೀರೋ ಪ್ರಿಪ್ರೇಷನ್ ಇದ್ರು ಕೂಡ ನೀವು ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಕೆ-ಸೆಟ್ ಪೇಪರ್ ಅಟೆಂಡ್ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಐ ಹೋಪ್ ನೀವೆಲ್ಲರೂ ಕೂಡ ಇದನ್ನ ಮಾಡ್ತೀರಂತ ನಾನು ಭಾವಿಸ್ತೀನಿ. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ತುಂಬಾ ಜನ ನನಗೆ ಸಿಲೆಬಸ್ ಕಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಇವಾಗಲೂ ಕಳಿಸ್ಕೊಡ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಯಾವ್ದು ಬೇಕಾ ಸಬ್ಜೆಕ್ಟ್ ಇದ್ರೂ ಕೂಡ ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ಮತ್ತೆ ತುಂಬಾ ಜನ ನೀವು ಈ PYQ ಪ್ರೀವಿಯಸ್ ಇಯರ್ 2021 ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಕಳಿಸ್ರಿ ಅಂತ ಕೇಳ್ತಾ ಇದ್ರಿ. ಎಲ್ಲಾ ಸಬ್ಜೆಕ್ಟ್ಗಳನ್ನ ಕಳಿಸ್ಕೊಂಡು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಳಗೆ ಜಾಯಿನ್ ಹಾಕ್ತಿವ್ರಿ.
ಟೆಲಿಗ್ರಾಮ್ ಚಾನಲ್ ಏನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ನೀವು ಅಲ್ಲಿ ಫೈಲಲ್ಲಿ ಹೋಗಿ ಸಬ್ಜೆಕ್ಟ್ ವೈಸ್ ಹೆಸರು ಕೊಟ್ಟಿರ್ತೀನಿ ನಾನು. ಸಬ್ಜೆಕ್ಟ್ ವೈಸ್ ಹೆಸರು ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಯಾಕಂದ್ರೆ ಈಗ ಐ ಥಿಂಕ್ ಜೂನ್ 22 ಅಥವಾ 25ರವರೆಗೆ ಇದು ಬಂದೈತೆ ಸ್ವಲ್ಪ. ಏನೋ ಗೊತ್ತಿಲ್ಲ, ಅಲ್ಲಿವರೆಗೆ ಟೆಲಿಗ್ರಾಮ್ ಆಕ್ಟಿವ್ ಇರಂಗಿಲ್ಲ. ಬಟ್ ಆದ್ರೂ ಕೂಡ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವೆಲ್ಲರೂ ಜಾಯ್ನ್ ಆಗ್ರಿ. ಹೆಚ್ಚಿನ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಮತ್ತು ನಿಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ, ಬೇರೆ ಯಾವುದೋ ಒಂದು ಸಂಬಂಧಿತವಾಗಿರೋ ಮಾಹಿತಿಗಳಲ್ಲಿ PDF ಸಿಲೆಬಸ್ ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಅಲ್ಲಿ ಜಾಯ್ನ್ ಆಗಕ್ಕಾಗಲಿಲ್ಲ ಅಂದ್ರೆ ಮೆಸೇಜ್ ಹಾಕ್ರಿ, ನಿಮ್ಗೆ ಇಲ್ಲಿಂದ ಕಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಟೀಮ್. ಅದ್ರ ಬಗ್ಗೆ ಬೇಡ. ಮತ್ತು ಮುಂದಿನ ಒಂದು ವಿಡಿಯೋದಾಗ ತುಂಬಾ ಜನ ಕೇಳ್ತಿದ್ರು, ಸರ್ ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಏನ್ರಿ ಅಂತ ಕೇಳ್ತಾ ಇದ್ರಿ ನೀವು. ಏನ್ರಿ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಮುಂದಿನ ಒಂದು ನಾಳೆ ಒಂದು ವಿಡಿಯೋದ ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಅನ್ನ ಯಾವ ತರ ಕವರ್ ಮಾಡಬೇಕು, 360 ಡಿಗ್ರಿ ಒಳಗೆ ಯಾವ ತರ ಓದಬೇಕು, ಒಂದು ಯೂನಿಟ್ ಅನ್ನ ಎಷ್ಟು ದಿನದೊಳಗೆ ಯಾವ ಸಂದರ್ಭ ಒಳಗೆ ಮುಗಿಸ್ಬೇಕು, ಇರ್ತಕ್ಕಂಥ ಒಂದು 90 ಡೇಸ್ ಟೈಮ್ ತಗೊಳ್ಳೋಣ. ಈ 90 ಡೇಸ್ ಒಂದು ಕಂಪ್ಲೀಟ್ ನಿಮ್ಗೆ ಜನರಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಒಂದು ಇದನ್ನ ಕೊಟ್ಬಿಡ್ತೀನಿ ನಿಮ್ಗೆ, ಟೈಮ್ ಟೇಬಲ್. ಆ ಟೈಮ್ ಟೇಬಲ್ಗಳ ಮೂಲಕ ನೀವು ಏನ್ ಮಾಡ್ರಿ, ಪ್ರಿಪ್ರೇಷನ್ ಮಾಡ್ಕೋತಾ ಹೋಗ್ರಿ. ನಿಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗತ್ತೆ ಅಂತ ನಾನು ಇಲ್ಲಿ ಭಾವಿಸ್ತೀನಿ ಅದನ್ನ. ಯಾಕಂದ್ರೆ ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಅನ್ನೋದು ನಿಮ್ಮನ್ನ ಒಂಥರ ತಪಸ್ಸು ಏನದು ಮಿಷನ್ ತಪಸ್ಸು ಅಂತ ಹೆಸರಿಸ್ಬಿಡ್ನ ಅದಕ್ಕೆ. ಏನು ಮಿಷನ್ ತಪಸ್ಸು, ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಬೇಡ ಅದಕ್ಕೆ, ಮಿಷನ್ ತಪಸ್ಸು ಅಂತ ಒಂದು ಇದನ್ನ ಮಾಡಿಬಿಡ್ತೀನಿ. ಇಲ್ಲೇನಂದ್ರೆ ನಾನೇನು ನಿಮ್ಮ ಹತ್ರ ಏನು ₹1 ದುಡ್ಡು ತಗೊಳ್ಳಲ್ಲ. ಇದಕ್ಕೆ ಜಸ್ಟ್ ಒಂದು PDF ರೂಪದಲ್ಲಿ ಮಾಡಿ ಗ್ರೂಪಿಗೆ ಹಾಕಿರ್ತೀನಿ, ಅಥವಾ ಯಾರಿಗಾದ್ರೂ ಬೇಕಾದ್ರೆ ನನಗೆ ಮೆಸೇಜ್ ಮಾಡ್ರಿ. ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಫಸ್ಟ್ ವಿಡಿಯೋ ಮಾಡಾದ್ಮೇಲೆ ನಿಮಗೆ ಈ ಗ್ರೂಪಲ್ಲಿ ಅಥವಾ PDF ಶೇರ್ ಮಾಡ್ತೀನಿ. ಅದನ್ನ ಏನ್ ಮಾಡ್ರಿ, ಇಂಪ್ಲಿಮೆಂಟ್ ಮಾಡಿಬಿಡ್ರಿ. ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು ತುಂಬಾ ಜನ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ರಿ, ತುಂಬಾ ಜನ ನನ್ ಕೂಡ ಥ್ಯಾಂಕ್ಸ್ ಹೇಳಿದ್ರಿ. ಹಾಗಾಗಿ ನನ್ನ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ, ಡ್ಯೂಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮೇಲೆ ಸಾಮಾಜಿಕ ಜವಾಬ್ದಾರಿ ಐತಿ. ಲಾಸ್ಟ್ ಟೈಮ್ ನಾವು ಎಕ್ಸಾಮ್ ಬರೆಯೋ ಸಂದರ್ಭದಾಗ ನಮ್ಗೆ ಯಾರು ಮಾಹಿತಿ ಕೊಟ್ಟಿರಲಿಲ್ಲ. ಬಟ್ ಇವಾಗ ನಾನು ಯಾಕೆ ಕೊಡ್ಬೇಕು ಅನಿಸ್ತೈತಿ ಅಂದ್ರೆ, ಕೆಲವೊಬ್ರು ಮಾಹಿತಿ ಸಿಕ್ಕಿರಂಗಿಲ್ಲ, ಈ ಪ್ರಿಪ್ರೇಷನ್ ಇಂದ ವಂಚನೆಗೊಳಗಾಗ್ತಿರ್ತಾರೆ. ಸೊ ಹಾಗಾಗಿ ಕೊಟ್ಬಿಡ್ತೀನಿ. ನನ್ನ ಕೆಲಸ ಕೊಡ್ತೀನಿ, ತಗೋದು ಬಿಡೋದು ನಿಮಗೆ ಬಿಟ್ಟದ್ದು. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.